ನೀರಿನ ಟ್ಯಾಂಕ್ಗಳ ಹಿಂದಿನಿಂದ ಹಠಾತ್ ಜ್ವಾಲೆಗಳು ಸ್ಫೋಟಗೊಂಡಿವೆ. ಏನದು? ಒಡಿಶಾ ರಾಜಧಾನಿಯ ಸುಂದರಪಾದ ಪ್ರದೇಶವನ್ನು ಬೆಚ್ಚಿ ಬೀಳಿಸಿದ ಪ್ರಬಲ ಸ್ಫೋಟವು ಬೆಳಕಿಗೆ ಬಂದಿದ್ದು, 4 ಜನರು ತೀವ್ರವಾಗಿ ಗಾಯಗೊಂಡಿದ್ದು, ಸ್ಫೋಟದ ಪ್ರಮಾಣ ಮತ್ತು ತೀವ್ರತೆಯನ್ನು ಬಹಿರಂಗಪಡಿಸಿವೆ. ಅವರಲ್ಲಿ 2 ನಂತರ ಚಿಕಿತ್ಸೆಯ ಸಮಯದಲ್ಲಿ ಸಾವನ್ನಪ್ಪಿದರು. ವಸತಿ ಕಟ್ಟಡದ ಮೇಲ್ಛಾವಣಿಯಲ್ಲಿ ಅಳವಡಿಸಲಾದ ನೀರಿನ ಟ್ಯಾಂಕ್ಗಳ ಹಿಂದಿನಿಂದ ಹಠಾತ್ ಜ್ವಾಲೆಗಳು ಸ್ಫೋಟಗೊಂಡಿದ್ದು, ನಂತರ ಆಕಾಶಕ್ಕೆ ದಪ್ಪ ಹೊಗೆ ಹಾರುತ್ತಿರುವುದನ್ನು ದೃಶ್ಯಗಳು ತೋರಿಸುತ್ತವೆ. ಸ್ಫೋಟದ ಪರಿಣಾಮವು ನೆರೆಹೊರೆಯಲ್ಲಿ ಆಘಾತ ತರಂಗಗಳನ್ನು ಕಳುಹಿಸುವಷ್ಟು ಪ್ರಬಲವಾಗಿವೆ. ಕಿವುಡುಗೊಳಿಸುವ ಶಬ್ದವನ್ನು ಕೇಳಿದ ನಂತರ ನಿವಾಸಿಗಳು ಭಯಭೀತರಾಗಿದ್ದಾರೆ. ಛಾವಣಿಯ ಮೇಲೆ ಸ್ಫೋಟಕ ವಸ್ತುಗಳನ್ನು ನಿರ್ವಹಿಸುತ್ತಿದ್ದಾಗ ಸ್ಫೋಟ ಸಂಭವಿಸಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. 4 ಗಂಭೀರ ಗಾಯಗೊಂಡರು ಮತ್ತು ಅವರನ್ನು ಆರಂಭದಲ್ಲಿ ಕ್ಯಾಪಿಟಲ್ ಆಸ್ಪತ್ರೆಗೆ ದಾಖಲಿಸಿ ಖಾಸಗಿ ಸೌಲಭ್ಯಕ್ಕೆ ಸ್ಥಳಾಂತರಿಸಲಾಯಿತು. ಕೆಲವು ದಿನಗಳ ನಂತರ ಚಿಕಿತ್ಸೆಯ ಸಮಯದಲ್ಲಿ ಒಬ್ಬ ಮಹಿಳೆ ಮತ್ತು ಆಕೆಯ ಮಗ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಶಿವರಾತ್ರಿ ಮೆರವಣಿಗೆಯಲ್ಲಿ ಸ್ಟಂಟ್ ತಪ್ಪಾಗಿ ನಡೆದ ನಂತರ ಗುಜರಾತ್ ವ್ಯಕ್ತಿ ಸುಟ್ಟು ಕರಕಲಾದ ಸಾವು, ಅಕ್ರಮ ಬಾಂಬ್ ತಯಾರಿಕೆ ಕೋನ ತನಿಖೆಯಲ್ಲಿದೆ. ಭುವನೇಶ್ವರ ಉಪ ಪೊಲೀಸ್ ಆಯುಕ್ತರು ಶಹನವಾಜ್ ಮಲಿಕ್ ಅವರನ್ನು ಪ್ರಕರಣದ ಪ್ರಮುಖ ಆರೋಪಿ ಎಂದು ಗುರುತಿಸಿದ್ದಾರೆ. ತನಿಖಾಧಿಕಾರಿಗಳು ಅಕ್ರಮ ಬಾಂಬ್ ತಯಾರಿಕೆಯ ಕೋನದಿಂದ ಘಟನೆಯನ್ನು ತನಿಖೆ ಮಾಡುತ್ತಿದ್ದಾರೆ. ಸ್ಥಳದಿಂದ ಗನ್ ಪೌಡರ್ ವಶಪಡಿಸಿಕೊಳ್ಳಲಾಗಿದೆ. ಇದು ಬಾಂಬ್ ತಯಾರಿಕಾ ಚಟುವಟಿಕೆಯ ಅನುಮಾನಗಳನ್ನು ಬಲಪಡಿಸುತ್ತದೆ. ಸ್ಫೋಟದ ನಿಖರವಾದ ಕಾರಣವನ್ನು ಸ್ಥಾಪಿಸಲು ಮತ್ತು ಯಾವುದೇ ದೊಡ್ಡ ಪಿತೂರಿ ಭಾಗಿಯಾಗಿದೆಯೇ ಎಂದು ನಿರ್ಧರಿಸಲು ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತಿದ್ದಾರೆ ಮತ್ತು ವಿಧಿವಿಜ್ಞಾನ ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಿದ್ದಾರೆ. ತನಿಖೆ ಮುಂದುವರೆದಂತೆ ಸುಂದರಪಾದ ಮತ್ತು ಸುತ್ತಮುತ್ತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ.